ನಮಸ್ತೆ, ನಾನು ಚಂದ್ರಕಲಾ ನೀರಾಳ. ಕಾಸರಗೋಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ 9ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಎಲ್ಲಾ ಮಕ್ಕಳಿಗೂ ಭೂಗೋಳ ಶಾಸ್ತ್ರದ ತರಗತಿಗೆ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಭೂಗೋಳ ಶಾಸ್ತ್ರದ ಪ್ರಥಮ ಅಧ್ಯಾಯ ಜಗತ್ತಿನ ತುತ್ತ ತುದಿಯಲ್ಲಿ ಇದರಲ್ಲಿ ಬರುವಂತಹ ಕೆಲವು ವಿಷಯಗಳ ಬಗ್ಗೆ ನೋಡೋಣ. ನಮ್ಗೆಲ್ಲರಿಗೆ ಗೊತ್ತುಂಟಲ್ವಾ, ಭಾರತವು ವೈವಿಧ್ಯಮಯವಾದ ಸಂಸ್ಕೃತಿಯಿಂದ ಕೂಡಿದಂತಹ ಒಂದು ದೇಶ ಆಗಿದೆ. ಇಲ್ಲಿ ನಮ್ಗೆ ಕಾಣಲು ಸಾಧ್ಯವಾಗುವಂತಹ ಸಾಂಸ್ಕೃತಿಕ ವೈವಿಧ್ಯಗಳು ಬೇರೆ ಯಾವ ದೇಶದಲ್ಲಿ ಕೂಡ ನಮ್ಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಇದರ ಬೆನ್ನ ಹಿಂದೆ ನಮ್ಮ ದೇಶದ ಈ ಭೌಗೋಳಿಕ ವಿಶೇಷತೆಗಳು ಗಣನೀಯ ಪಾತ್ರವನ್ನ ವಹಿಸ್ತವೆ. ಅದೇ ತರ ಉತ್ತರದ ಪರ್ವತ ವಲಯ, ವಿಶಾಲವಾದ ಸಮತಲ, ಮರುಭೂಮಿ, ವಿಶಾಲವಾದ ಪೀಠಭೂಮಿ, ಕರಾವಳಿ ತೀರಗಳು, ದ್ವೀಪ ಸಮೂಹಗಳು ಇದೆಲ್ಲ ಸೇರಿ ಭಾರತದ ಭೂಪ್ರಕೃತಿಯು ರೂಪುಗೊಂಡಿದೆ. ಈ ಭೂಪ್ರಕೃತಿಯ ವೈವಿಧ್ಯವು ದೇಶದ ಭೌಗೋಳಿಕ ಸ್ಥಾನವು ಇಲ್ಲಿನ ಮನ್ಸೂನ್ ಹವಾಗುಣವು ಅನುಭವಕ್ಕೆ ಬರಲು ಕಾರಣವಾಗಿದೆ. ಈ ಭೌಗೋಳಿಕ ವಿಶೇಷತೆಗಳ ಆಧಾರದಲ್ಲಿ ಭಾರತವನ್ನು ಈ ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. 5 ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಒಂದನೆಯದು ಉತ್ತರದ ಪರ್ವತ ವಲಯ, ಎರಡನೆಯದು ಉತ್ತರದ ಮಹಾಬಯಲು, ಮೂರನೆಯದು ಪರ್ಯಾಯ ದ್ವೀಪದ ಪೀಠಭೂಮಿ, ನಾಲ್ಕನೆಯದು ಭಾರತದ ಮರುಭೂಮಿ, ಐದನೆಯದು ಕರಾವಳಿ ಬಯಲುಗಳು ಮತ್ತು ದ್ವೀಪಗಳು. ಇನ್ನು ಮೊದಲನೆಯದು ಉತ್ತರದ ಪರ್ವತ ವಲಯಗಳ ಬಗ್ಗೆ ಸ್ವಲ್ಪ ನೋಡುವ. ಜಗತ್ತಿನ ಮಾಡು ಎಂದು ಕರೆಯಲ್ಪಡುವ ಪಾಮೀರ್ ಪರ್ವತ ಶ್ರೇಣಿ ಅಂದ್ರೆ ಪಾಮೀರ್ ಪರ್ವತ ಶ್ರೇಣಿಯನ್ನು ಜಗತ್ತಿನ ಮಾಡು ಅಂತೇಳಿ ಕರೀತಾರೆ. ಆ ಶ್ರೇಣಿಯಿಂದ ಉದ್ಭವಿಸಿ ಪೂರ್ವಾಂಚಲದವರೆಗೆ ವ್ಯಾಪಿಸಿರುವ ಅನೇಕ ಪರ್ವತ ಶ್ರೇಣಿಗಳನ್ನು ಒಳಗೊಂಡಿರುವಂತಹ ಉತ್ತರ ಪರ್ವತ ವಲಯವು ಭಾರತ ಉಪಭೂಖಂಡದ ಉತ್ತರದಿಂದ ಪೂರ್ವದಲ್ಲಿ ಅಂದ್ರೆ ಭಾರತದ ಉತ್ತರದಿಂದ ಪೂರ್ವದವರೆಗೆ ಇದು ವ್ಯಾಪಿಸಿದೆ. ಈ ಉತ್ತರ ಪರ್ವತ ವಲಯ ಇದರ ಉದ್ದ 2400 ಕಿಲೋಮೀಟರ್, ಅದೇ ತರ ಅಗಲ 400 ಕಿಲೋಮೀಟರ್ ಇಂದ 150 ಕಿಲೋಮೀಟರ್ ವರೆಗೆ ಇದೆ. ಪಶ್ಚಿಮದ ಸಿಂಧೂ ನದಿಯಿಂದ ಪೂರ್ವದ ಬ್ರಹ್ಮಪುತ್ರ ನದಿಯವರೆಗೆ ಇದು ವ್ಯಾಪಿಸಿದೆ. ಈ ಭೂಪ್ರದೇಶವು ಅತಿ ಎತ್ತರದ ಶಿಖರಗಳು, ಹಿಮ ನದಿಗಳು ಮತ್ತು ಕಣಿವೆಗಳಿಂದ ಕೂಡಿದೆ. ಭೂ ಪ್ರಕೃತಿಯ ಆಧಾರದಲ್ಲಿ ಈ ಉತ್ತರ ಪರ್ವತ ವಲಯವನ್ನು ಮೂರಾಗಿ ವಿಂಗಡಿಸಲಾಗಿದೆ. ಅದು ಯಾವುದಂತೇಳಿ ನೋಡುವ. ಒಂದನೆಯದು ಟ್ರಾನ್ಸ್ ಹಿಮಾಲಯ, ಎರಡನೆಯದು ಹಿಮಾಲಯ, ಮೂರನೆಯದು ಪೂರ್ವದ ಬೆಟ್ಟಗಳು. ಹೀಗೆ 3 ರೀತಿಯಲ್ಲಿ ಇದನ್ನು ವಿಂಗಡಣೆ ಮಾಡಿದ್ದಾರೆ. ಯಾವುದನ್ನು? ಈ ಉತ್ತರ ಪರ್ವತ ವಲಯವನ್ನು. ಇನ್ನು ಮೊದಲು ನಾವು ಟ್ರಾನ್ಸ್ ಹಿಮಾಲಯ ಎಲ್ಲಿ ಉಂಟಂತೇಳಿ ನೋಡುವ. ಭಾರತ ಭೂಪಟದ ಮೇಲೆ ಅಲ್ವಾ, ಉತ್ತರ ಭಾಗದಲ್ಲಿ ಈ ಟ್ರಾನ್ಸ್ ಹಿಮಾಲಯ ಭಾಗ ಉಂಟು. ಇದರಲ್ಲಿರುವಂತಹ 3 ಪರ್ವತ ಶ್ರೇಣಿಗಳು, ಒಂದು ಕಾರಕೋರಂ, 2 ಲಡಾಖ್ ಶ್ರೇಣಿಗಳು, ಮೂರನೆಯದು ಸಸ್ಕರ್ ಶ್ರೇಣಿಗಳು. ಹೀಗೆ 3 ಪರ್ವತ ಶ್ರೇಣಿಗಳು ಈ ಟ್ರಾನ್ಸ್ ಹಿಮಾಲಯದಲ್ಲಿ ಇದೆ. ಟ್ರಾನ್ಸ್ ಹಿಮಾಲಯವನ್ನು ಟಿಬೇಟಿಯನ್ ಹಿಮಾಲಯ ಎಂದು ಕೂಡ ಕರೀತಾರೆ. ಇದಕ್ಕೆ ಸರಾಸರಿ 40 ಕಿಲೋಮೀಟರ್ ಅಗಲವು, 965 ಕಿಲೋಮೀಟರ್ ಉದ್ದವು ಇದೆ. ಅದೇ ರೀತಿಯಲ್ಲಿ ಸರಾಸರಿ 3000 ಮೀಟರ್ ಎತ್ತರವೂ ಇದೆ. ಇದು 3000 ಅಂತೇಳಿ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಮ ಪಾಠ ಪುಸ್ತಕದಲ್ಲಿ ಇದೆ, ಆದ್ರೆ ನಿಜವಾಗಿ ಅದು 6000 ಮೀಟರ್ ಆಗಿದೆ. ಆದ್ರೆ ನೀವು ಪರೀಕ್ಷೆಗೆ ಬರುವಾಗೆಲ್ಲ 3000 ಅಂತಲೇ ಕಲೀರಿ. ಇನ್ನು ಈ ಟ್ರಾನ್ಸ್ ಹಿಮಾಲಯದ 3 ಪರ್ವತ ಶ್ರೇಣಿಗಳಲ್ಲಿ ಒಂದು ಕಾರಕೋರಂ. ಈ ಕಾರಕೋರಂ ಶ್ರೇಣಿಯು ಹಿಮಾಲಯ ಪರ್ವತವನ್ನು ಪಾಮೀರ್ ಪರ್ವತ ಶ್ರೇಣಿಯೊಂದಿಗೆ ಜೋಡಿಸ್ತದೆ. ಆಮೇಲೆ ಇನ್ನು ಎರಡನೇದು ಬರುವುದು ಹಿಮಾಲಯ. ಹಿಮಾಲಯದಲ್ಲಿ 3 ಪರ್ವತ ಶ್ರೇಣಿಗಳಿವೆ. ಹಿಮಾದ್ರಿ, ಹಿಮಾಚಲ್ ಹಾಗೂ ಶಿವಾಲಿಕ್ ಅಂತೇಳಿ 3 ಪರ್ವತ ಶ್ರೇಣಿಗಳಿವೆ. ಇದರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ವಿಶದವಾಗಿ ಅಲ್ಲಿಯವರೆಗೆ ಕಲಿಯುವ. ಇಂದಿಗೆ ಈ ತರಗತಿಯನ್ನು ಕೊನೆಗೊಳಿಸುತ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.